ಕೊಪ್ಪಳದ ಕನಕಗಿರಿಯಲ್ಲಿ ಕೇಳೋರೇ ಇಲ್ಲ ಬಸ್ಗಳ ಸಮಸ್ಯೆಯನ್ನ. ಈ ಬಸ್ಗಳ ಸಮಸ್ಯೆ ಅಂತ ಬಂದಾಗ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ. ಕೊಪ್ಪಳದಲ್ಲೂ ಕೂಡ ಇದೇ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಸೂಕ್ತ ಸಮಯಕ್ಕೆ ಬಸ್ ಇಲ್ಲದೆ ಜನರು ಈಗ ಪರದಾಡ್ತಾ ಇದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗಳಿಗಿರ್ಬೋದು ಅಥವಾ ಕಾಲೇಜಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಬಸ್ಗಳು ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಬಸ್ ತಡೆದು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕನಕಗಿರಿಯಿಂದ ಗಂಗಾವತಿ ತಾಲೂಕು ಕೇಂದ್ರಕ್ಕೆ ಬಸ್ ಇಲ್ಲ ಅಂತ ವಿದ್ಯಾರ್ಥಿಗಳು ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕನಕಗಿರಿಯಿಂದ ಗಂಗಾವತಿಗೆ ತೆರಳುವಂತ ನೂರಾರು ವಿದ್ಯಾರ್ಥಿಗಳಿದ್ದಾರೆ ಶಾಲೆ ಕಾಲೇಜಿಗೆ ಹೋಗೋದಕ್ಕೆ ಅಂತ. ಆದರೆ ಬಸ್ಗಳ ವ್ಯವಸ್ಥೆ ಮಾತ್ರ ಇಲ್ಲ. 2 ತಾಸಿಗೊಮ್ಮೆ ಬಸ್ ಬರ್ತಾವಂತೆ. ಬಸ್ಸಿಗೋಸ್ಕರ 2 ತಾಸುಗಳು ಕೂಡ ವಿದ್ಯಾರ್ಥಿಗಳು ಕಾಯಬೇಕಾಗಿದೆ. ಹಾಗಾಗಿ ಈಗ ವಿದ್ಯಾರ್ಥಿಗಳು ಸೇರಿದಂತೆ ಸಾರಿಗೆ ಸಂಸ್ಥೆಯ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿದ್ಯಾರ್ಥಿಗಳು, ನೌಕರರು, ಅಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಅನೇಕ ಜನರು ಕೂಡ ಸಾರಿಗೆ ಸಂಸ್ಥೆ ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ, 2 ತಾಸು ಕಾದ್ರೂ ಕೂಡ ಬಸ್ ಬರ್ತಾ ಇಲ್ಲ ಅಂತೇಳಿ ಈ ಸಮಸ್ಯೆಯ ವಿರುದ್ಧ ಅಲ್ಲಿರುವಂಥ ಸ್ಥಳೀಯರು, ವಿದ್ಯಾರ್ಥಿಗಳು ಮತ್ತು ದಿನನಿತ್ಯ ಕೆಲಸಕ್ಕೆ ಹೋಗುವಂಥ ನೌಕರರು ಕೂಡ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇದೊಂದು ವಾರ್ನಿಂಗ್ ಆಗಿ ಹೇಳುತ್ತೀವಿ. ಯಾಕಂದ್ರೆ ನಿಮಗೆ ಮನವಿ ಮಾಡಿ 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 ಸಾಕಾಗಿ ಬೇಸತ್ತಿ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಇಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಎರಡೇ ಎರಡು ಉದ್ಯಮ ಅಭಿವೃದ್ಧಿ ಆದ್ರೆ ಮಾತ್ರ ದೇಶ ಉದ್ಧಾರ ಆಗೋದು. ಯಾಕಂದ್ರೆ ಒಂದು ರೈತ ಉದ್ಧಾರ ಆಗಬೇಕು. ರೈತರಿಗೆ ಯಾವ ತೊಂದರೆ ಆಗದಾರ ಅಂತ ಎಲ್ಲ ಸೌಕರ್ಯ ಕೊಟ್ಟರೆ ರೈತ ಇದ್ರೇನೆ ದೇಶ ಇದಾಗೋದು. ಆಮೇಲೆ ಶಿಕ್ಷಣ ವಿದ್ಯಾರ್ಥಿಗಳಿಂದನೇ ಮುಂದಿನ ಇಂಪ್ರೆಸ್ ಆಗೋದು. ವಿದ್ಯಾರ್ಥಿಗಳಿಂದ ಭಾಳ ತೊಂದರೆ ಆಗೋದ್ರಿಂದ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನೀವು ಬಸ್ಗಳನ್ನು ಜಾಸ್ತಿ ತರಿಸಿ, ಬೇರೆ ಫಂಡಿಂದ ಜಾಸ್ತಿ ವಿದ್ಯಾರ್ಥಿಗಳ ಬಸ್ ವ್ಯವಸ್ಥೆ ಮಾಡಿಸಿ.